रुको जरा सबर करो। ನಮಸ್ಕಾರ. ಎಲ್ರು ಫೋನ್ ಮಾಡ್ಬಿಟ್ಟು ಕ್ಯಾಕ್ರಿಸ್ ಮಕ್ಕ ಉಗಿತಾ ಇದೀರಾ. ಏನಪ್ಪಾ ದೊಡ್ಡದಾಗಿ ಹೇಳ್ಬಿಟ್ಟೆ ವಿಡಿಯೋ ಮಾಡ್ತೀನಿ ಅದ್ ಮಾಡ್ತೀನಿ ಇದು ಮಾಡ್ತೀನಿ ಹೇಳ್ಬಿಟ್ಟು ಯಾವ್ದು ವಿಡಿಯೋ ಬರ್ತಲ್ಲ ನೀನ್ ಐಡಿ ಚೆಕ್ ಮಾಡ್ತಾ ಇದೀವಿ ಯಾವ್ದು ವಿಡಿಯೋ ಬರ್ತಾರೆ ಅಂತ ಕ್ಯಾಕ್ರಿಸ್ ಮಕ್ಕ ಉಗಿತಾ ಇದೀರಾ. ಶೆಮರಲ್ಲಿ ಊರಿಗೆ ಹೊರಟೋಗ್ಬಿಟ್ಟಿದೆ. ಅಂತೂ ಇಂತೂ ವಿಡಿಯೋ ಆಗಿದೆ, ಹಾಕ್ತೀನಿ ನೋಡಿ. ದಯವಿಟ್ಟು ಎಲ್ಲರೂ ಹೇಗಿದೆ ಅಂತ ತಿಳಿಸ್ಕೊಡಿ. ಯಾಕಂದ್ರೆ ಮೊದಲ ಪ್ರಯತ್ನ ಪಟ್ಟಿದ್ದೀನಿ. ದಯವಿಟ್ಟು ನೀವೆಲ್ಲ ಕಮೆಂಟ್ ಮುಖಾಂತರ ಇಲ್ಲಾಂದ್ರೆ ನನ್ನ ಪರ್ಸನಲ್ ಫ್ರೆಂಡ್ಸ್ಗಳು ಫೋನ್ ಮುಖಾಂತರ ತಿಳಿಸ್ಕೊಡಿ. ದಯವಿಟ್ಟು ನಾನು ನೋಡೋಂತ ಫಾಲೋವರ್ಸ್ ಆಗಲಿ, ಇನ್ನು ಫಾಲೋವರ್ಸ್ ಆಗದಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನೀವೆಲ್ಲ ಫಾಲೋ ಮಾಡ್ಕೊಂಡ್ರೆ ನನಗೆ ಇನ್ನೂ ಸಪೋರ್ಟ್ ಸಿಗುತ್ತೆ. ಒಂದು ಮಾಡೋಕ್ಕೂ ಒಂದು ಪ್ರಯತ್ನ ಪಟ್ಟಂಗಾಗುತ್ತೆ, ಒಂದು ಉತ್ಸಾಹ ತೋರಿಸ್ದಂಗಾಗುತ್ತೆ. ಎಲ್ಲರೂ ದಯವಿಟ್ಟು ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ, ಇನ್ನೇನೇ ಚೇಂಜಸ್ ಮಾಡಬೇಕು, ಏನೇನು ಯಾವ ರೀತಿ ಆಡ್ ಮಾಡಬಹುದು ಅಂತ ದಯವಿಟ್ಟು ತಿಳಿಸ್ಕೊಡಿ. ಮುಂದಿನ ದಿನದಲ್ಲಿ ತಿದ್ಕೊಂತ ಕೆಲಸ ಮಾಡ್ತೀನಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ? ಮಂಜಾನ ಆಯ್ತು ಮಂಜಾನ ಆಯ್ತು, ಜಾಸ್ತಿ ಶೂಟ್ ಹಾಕೋಣ. ದಯವಿಟ್ಟು ಎಲ್ಲರೂ ನೋಡಿ ಅಣ್ಣ, ಮನೆಯಲ್ಲ ಹೊರಬಿಡ್ತಾರೆ ನನಗೆ. ಆಟೋ ಮೇಡಮ್ ಸರ್, ಇಲ್ಲ ಬೇಗೂರು ಹಾಸ್ಪಿಟಲ್ ಬರ್ತೀರಾ? ಬನ್ನಿ ಮೇಡಮ್, ಖಂಡಿತ ಬನ್ನಿ, ಕೂತ್ಕೊಳ್ಳಿ. ಸರ್ ಸ್ವಲ್ಪ ನಿಧಾನ ಹೋಗಿ. ಓಕೆ ಮೇಡಮ್, ನಿಧಾನಕ್ಕೆ ಹೋಗೋಣ ಮೇಡಮ್. ನಮಸ್ತೆ ನನ್ನೆಲ್ಲ ಆಟೋ ಚಾಲಕರುಗಳಿಗೆ ಹಾಗೂ ನನ್ನ ಕ್ಯಾಬ್ ಡ್ರೈವರ್ಗಳಿಗೂ ಹಾಗೂ ನನ್ನ ವೈಟ್ ಬೋರ್ಡ್ ಚಾಲಕರಿಗೆ, ಇದು ಎಲ್ಲರಿಗೂ ಡ್ರೈವರ್ಗಳಿಗೆ ಮೀಸಲಾಗಿದೆ ವಿಡಿಯೋ. ಈ ವಿಡಿಯೋ ಬಗ್ಗೆ ಏನು ತಿಳಿಸೋಕೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಆಟೋ ಕಸ್ಟಮರ್ಗಳು, ಕ್ಯಾಬ್ ಕಸ್ಟಮರ್ಗಳು ಯಾವ ಸ್ಥಿತಿಲಿ ಇರುತ್ತೆ ಅಂತ ಹಿಂದ್ಗಡೆ ಬರ್ತಾರೋ ವೆಹಿಕಲ್ ಒಳಗೆ ಗೊತ್ತಿರಲ್ಲ. ಯಾಕಂದರೆ ನೋಡಿ, ಈ ಕಸ್ಟಮರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತ. ಅವ್ರು ಪ್ರೆಗ್ನೆಂಟ್ ಲೇಡಿ. ಯಾಕಂದರೆ ಅವರಿಗೆ ನಿಧಾನಗತಿಲಿ ಹೋಗಬೇಕು. ನಿಧಾನಗತಿಲಿ ಹೋದರೆ ಹಿಂದ್ಗಡೆ ಬರ್ತಾರೋ ಟೂ ವೀಲರ್ಗಳು ಹೋಗಲಿ, ಬೇರೆ ಇನ್ಯಾವುದೋ ವೆಹಿಕಲ್ಗಳಲ್ಲಿ ನಮಗೆ ಆರ ನೋಡಿತಾ ಇರ್ತಾರೆ. ಜಾಗ ಬಿಟ್ಟಿಲ್ಲ ಅಂದರೆ ಮುಂದೆ ಬಂದು ಬೈತಾ ಇರ್ತಾರೆ. ಅದೇ ಉದ್ದೇಶ. ಯಾಕಂದರೆ ನೆಕ್ಸ್ಟ್ ಇನ್ಯಾರೇ ಆಗಲಿ ನಿಧಾನಗತಿಲಿ ಹೋಗ್ತಾ ಇದ್ದಾರೆ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಯಾವ ರೀತಿ ಬೈಕೊಂಡು ಹೋಗ್ತಾರಂತ. ಇದು ನಮ್ಮ ಚಾಲಕರ ಪರಿಸ್ಥಿತಿ. ದಯವಿಟ್ಟು ಇನ್ಯಾರೇ ಆಗಲಿ, ನಮ್ಮ ಆಟೋ ಆಗಲಿ, ಕ್ಯಾಬ್ ಆಗಲಿ, ಹಿಂದ್ಗಡೆಯಿಂದ ಅವ್ರು ನಿಧಾನಗತಿಲಿ ಹೋಗ್ತಾ ಇದ್ದಾರೆ ಅಂದರೆ ದಯವಿಟ್ಟು ಸಹಕರಿಸ್ಕೊಂಡು ನಿಧಾನಕ್ಕೆ ಹೋಗುವಂಥ ಕೆಲಸ ಮಾಡಿ. ನೋಡಿ, ಆ ಕಸ್ಟಮರ್ನ ಹಾಸ್ಪಿಟ್ಲಿಗೆ ಬಿಡೋ ಮುಖಾಂತರ ಅವ್ರ ಹಾಸ್ಪಿಟ್ಲಿಗೆ ನಿಧಾನಗತಿಲಿ ಬಿಟ್ಟಾಯಿತು. ಸರ್ ಎಷ್ಟಾಯ್ತು? 60 ಮೇಡಮ್. ಸರ್ ಆಯ್ತು ನೋಡಿ, ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ವಾ, ಇದು ನಮ್ಮ ಚಾಲಕರ ಪರಿಸ್ಥಿತಿಗಳು. ನಮ್ಮ ಚಾಲಕರು ಅಂದರೆ ವೈಟ್ ಬೋರ್ಡ್ ಚಾಲಕರು ಅನುಭವಿಸಿರ್ತಾರೆ. ದಯವಿಟ್ಟು ನಿಧಾನಗತಿಲಿ ಹೋಗ್ತಾ ಇದ್ದಾರೆ ಅಂದರೆ ಹಿಂದ್ಗಡೆ ಬರ್ತಾ ಇರೋಂಥವ್ರು ಸಹಕರಿಸ್ಕೊಂಡು ಹೋಗಿ. ನೋಡಿ, ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಮಸ್ಕಾರ. ಚಲಿಸುವ ಕಾಲವು ಕಲಿಸುವ ಪಾಠವ